ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ನಾನು ನಿನ್ನ ಶತ್ರುನೂ ಅಲ್ಲ. ಸುಮ್ಮನೆ ಯಾಕೆ ನಾನು ಸತಾಯಿಸ್ತಾ ಇದೀಯ? ಹೇಳು, ನೀನು ಯಾರ ಜೊತೆ ಸೇರ್ಕೊಂಡು ಈ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಾ ಇದೀಯಾ? ಹೇಳಲ್ಲ ಅಂದ್ರೆ ಏನ್ ಮಾಡ್ತೀಯ? ಎಲ್ಲಿವರೆಗೂ ಆ ನರರಾಕ್ಷಸರ ಹೆಸರನ್ನ ನೀನು ಬಾಯಿ ಬಿಡಲ್ವೋ ಅಲ್ಲಿವರೆಗೂ ನನ್ನ ಕೈ. ನನ್ನ ತಾಳ್ಮೆ ಶಕ್ತಿ ಹೆಚ್ಚೋ ನಿನ್ ತೋಳಿನ ಶಕ್ತಿ ಹೆಚ್ಚೋ ಅಂತ ನಾನು ನೋಡೇ ಬಿಡ್ತೀನಿ. ಯಾರಿಗೋಸ್ಕರ ಈ ಕೆಲಸ ಮಾಡ್ತಿದ್ಯಾ? ಮಗಳು ನಾನು ಹೇಳಲ್ಲ. ಬಿಟ್ಬಿಡಿ ಸರ್, ಇಲ್ದೇ ಇದ್ರೆ ಅನ್ಯಾಯವಾಗಿ ಸತ್ತೋಗ್ತಾನೆ ಸರ್. ಇಂಪಾಸಿಬಲ್. ಸಾಯೋಕ್ಕಿಂತ ಮುಂಚೆ ಆ ಚಂಡಾಲ ಹೆಸರು ನಾವು ಹೇಳಲೇಬೇಕು. ಇಲ್ತಿದ್ರೆ ಅವ್ರು ಎಂಜಿಲ್ತೀನೋ ಈ ನಾಯಿನ ನಾ ತೀವಿ ಸಹಿತ ಬಿಡೋದಿಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಒಬ್ಬ ಅಪರಾಧಿನ ತಪ್ಪೊಪ್ಕೊಳ್ಳೋ ಹಾಗೆ ಮಾಡೋ ರೀತಿ ಇದೇನಾ? ಅಕಸ್ಮಾತ್ ಅವ್ನು ನಿನ್ನ ಆಕ್ರೋಶಕ್ಕೆ ಬಲಿಯಾಗಿ ಸತ್ತು ಹೋಗಿದ್ರೆ ಸಂತೋಷ ಪಡ್ತಿದ್ದೆ. ಒಬ್ಬ ಪೊಲೀಸ್ ಆಫೀಸರ್ ಕೈನಲ್ಲಿ ದೇಶದ್ರೋಹಿ ಸತ್ತ ಮಹಾತ್ಮ ಅಲ್ಲ ಅಂತ ಸಂತೋಷ ಪಡ್ತಿದ್ದೆ. ಹಾ, ಸಂತೋಷ ಪಡ್ತಿದ್ದೆ. ಆಮೇಲೆ ಪ್ರೆಸ್ನವರು ನಿನ್ನ ಹೆಸರನ್ನ ಫ್ರಂಟ್ ಪೇಜ್ ಅಲ್ಲಿ ಕೊಲೆಗಾರ ಅಂತ ಬರೀತಾರೆ. ಡಿಪಾರ್ಟ್ಮೆಂಟ್ನವರು ನಿನ್ನ ಸಾಹಸಕ್ಕೆ ಮೆಚ್ಚಿ ನಿನ್ನ ಡಿಸ್ಮಿಸ್ ಮಾಡ್ತಾರೆ. ಗೊತ್ತಾ ಸರ್? ನೀವು ಹೇಳೋ ಪದ್ಧತಿನೇ ಕಾನೂನಾದ್ರೆ ರೋಗಿಗಳ ಪ್ರಾಣ ಕಾಪಾಡೋ ಪ್ರಯತ್ನದಲ್ಲಿ ವಿಫಲನಾಗೋ ಪ್ರತಿಯೊಬ್ಬ ಡಾಕ್ಟರ್ ಕೊಲೆಗಾರ ಆಗ್ತಾರೆ. ನಮ್ಮ ದೇಶನ ಕಾಪಾಡೋಕೆ ಹೋರಾಡೋ ಪ್ರತಿಯೊಬ್ಬ ಯೋಧನೂ ಕೊಲೆಗಾರ ಆಗ್ತಾರೆ. ಕಾರಣ ಏನೇ ಇರ್ಬೋದು ಸರ್, ಆದ್ರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಲೆ ಮಾಡ್ದಾಗ್ತಾನೆ. ಹಾಗೆ ನಾನು ಕೂಡ ಒಬ್ಬ ಸಮಾಜಘಾತಕನ ಬಾಯಿ ಬಿಡಿಸಿ ಅವನ್ನ ಕಾನೂನಿಗೆ ಸಿಕ್ಕಿಸ್ಬೇಕು ಅಂತ ಪ್ರಯತ್ನ ಪಟ್ಟ ರೀತಿ ನಿಮ್ಮ ದೃಷ್ಟಿನಲ್ಲಿ ತಪ್ಪಾಗಿದ್ರೆ ನಾನು ಕೂಡ ಅಪರಾಧಿನೇ. ಇವತ್ತು ಎಷ್ಟೋ ಜನ ಚಂಡಾಲರು ಕಾನೂನು ಜೊತೆ ಚೆಲ್ಲಾಟ ಆಡಿ ಸರ್ವ ಸ್ವತಂತ್ರರಾಗಿ ಮೆರೀತಾ ಇದ್ದಾರೆ. ಕರ್ತವ್ಯನ ದೇವರು ಅಂತ ತಿಳ್ಕೊಂಡ್ರು ನನ್ನಂತವರು ಕೈಕಟ್ಟಿ ಕುಳಿತಿದ್ದಾರೆ. ಇದು ಕಾನೂನಲ್ಲ ಸರ್, ಗುಲಾಮ್ಗಿರಿ. ಇಂಥ ಒಂದು ವ್ಯವಸ್ಥೆನ ಪೋಷಣೆ ಮಾಡೋ ಕಾನೂನ್ಗೆ ನಾನು ಖಂಡಿತ ಗೌರವ ಕೊಡಲ್ಲ ಸರ್. ಐ ಆಮ್ ಸಾರಿ. ನಿಂತ್ಕೋ ಧನುಷ್. ಮನಸ್ಸಾಕ್ಷಿಗೆ ವಂಚನೆ ಮಾಡದೆ ನೀನ್ ಆಡಿದ ಮಾತನ್ನ ನಾನು ನಿಜವಾಗ್ಲೂ ಮೆಚ್ತೀನಿ. ನಮ್ ಕಾನೂನಿಗೂ ಇತಿ ಮಿತಿ ಇದೆ. ಆದ್ರೂ ಈ ಕೇಸ್ನಲ್ಲಿ ನಿನಗ್ ನ್ಯಾಯ ಅಂತ ತೋರಿದ ರೀತಿಯಲ್ಲಿ ನಡೆಯೋದಕ್ಕೆ ನಾ ಖಂಡಿತ ಅಡ್ಡ ಬರೋದಿಲ್ಲ. ಆದ್ರೆ ನಾಳೆ ನೀ ನನ್ನ ಎದುರಿಗಾಗ್ಲಿ ನಮ್ಮ ಸೀನಿಯರ್ಸ್ ಎದುರಿಗಾಗ್ಲಿ ತಲೆ ಬಗ್ಸೋಂತ ಕೆಲಸ ಮಾತ್ರ ಖಂಡಿತ ಮಾಡಬೇಡ. ಸರ್, ಈ ಇನ್ಸ್ಪೆಕ್ಟರ್ ಧನುಷ್ ನಿಮ್ಮ ಹಣೆ ಮೇಲೆ ವಿಜಯದ ತಿಲಕದ ಹಾಗೆ ಮೆರಿತಾನೆ ಹೊರತು ನಿಮ್ಗೆ ಯಾವತ್ತೂ ಕಳಂಕ ತರಲ್ಲ ಸರ್. ನೋಡ್ತಾ ಇರಿ ಸರ್, ಇನ್ನು 24 ಗಂಟೆ ಒಳಗಡೆ ಆ ಗೋಮುಖ ವ್ಯಾಘ್ರದ ಮುಖವಾಡನ ನಾನು ಕಿತ್ತಿ ಎಸಿದೆ ಹೋದ್ರೆ. ನಮಸ್ಕಾರ ಕಮಿಷನರ್ ಸಾಹೇಬ್ರೆ. ಯಾವ ಅಪರಾಧಿ ಮುಖವಾಡ ಕಳಚ ಮಾತನಾಡ್ತಾ ಇದೆ? ಬಾ ನಾಗೇಶ್ವರ್ ಬಾ. ವೆಲ್ಕಮ್. ಸರಿಯಾದ ಸಮಯಕ್ಕೆ ಬಂದೆ ನೀನು. ನಿನಗ್ ನಾ ಹೇಳ್ತಾ ಇರ್ಲಿಲ್ಲ ಸಿಂಹದಂತ ಒಬ್ಬ ವೇರನ್ ಪರಿಚಯ ಮಾಡಿಸ್ತೀನಿ ಅಂತ? ಇನ್ಸ್ಪೆಕ್ಟರ್ ಧನುಷ್. ಓಹೋ, ನಮಸ್ಕಾರ. ನಿಮ್ ಬಗ್ಗೆ ನಾನು ಏನೇನು ಕೇಳಿದ್ದೆ ಅದನ್ನ ಕಣ್ಣಾರ ನೋಡಿದೆ. ನೀವು ಈ ಊರಿಗೆ ಬಂದ ತಕ್ಷಣ ಮಾದಕ ವಸ್ತುಗಳ ದೊಡ್ಡ ಸ್ಮಗ್ಲರ್ನ ಮಾಲ್ ಸಮೇತ ಹಿಡಿದ್ರಿ ಅಂತ ಪೇಪರ್ನಲ್ಲಿ ಓದ್ದೆ. ಎಸ್ ಸರ್, ಒಂದು ವಿಷ ಸರ್ಪದ ಬಾಲನ ಕಾಲ್ನಿಂದ ಮೆಟ್ಟಿ ನಿಂತಿದ್ದೀನಿ. ವಿಷ ಕಕ್ಸೋದು ಮಾತ್ರ ಬಾಕಿ. ಹುಷಾರಾಗಿರಿ ಇನ್ಸ್ಪೆಕ್ಟ್ರೆ. ಮೊದಲೇ ವಿಷ ಸರ್ಪ ಅಂತ ಹೇಳ್ತಿದ್ದೀರಿ, ಕಚ್ಚಿದ್ರೆ ತುಂಬಾ ಕಷ್ಟ. ನಮ್ಮ ಸರ್ಕಾರದವ್ರು ಕೊಟ್ಟಿರೋ ಬೂಟ್ಸು ಬಹಳ ಗಟ್ಟಿ. ಇದರ ಅಡಿನಲ್ಲಿ ಹಾವು ಸಿಕ್ಕಿದ್ರೆ ಅದ್ರ ಕಥೆ. ಶಭಾಷ್. ಕೇಳಿದ್ಯಾ ನಮ್ಮ ಸಿಂಹದ ಘರ್ಜನೇನ? ಓ, ಅಂದಹಾಗೆ ಪರಿಚಯ ಮಾಡ್ಕೊಡೋದೆ ಮರ್ತ್ಬಿಟ್ಟೆ ಅಲ್ಲ. ಧನುಷ್, ನಾಗೇಶ್ವರ ರಾವ್ ಅಂತ ನನ್ನ ಬಾಲ್ಯ ಸ್ನೇಹಿತ, ಈ ಊರಿನ ಗಣ್ಯ ವ್ಯಕ್ತಿ. ನಿಮ್ಮ ಪರಿಚಯ ಆಗಿ ತುಂಬಾ ಸಂತೋಷ. ನೈಸ್ ಮೀಟಿಂಗ್ ಯು ಸರ್. ಇಂಥ ಅನೇಕ ಗಣ್ಯ ವ್ಯಕ್ತಿಗಳ ಪರಿಚಯ ನಿನಗಾಗಬೇಕು ಅಂತಾನೆ ನ್ಯೂ ಇಯರ್ಸ್ ಡೇಗೆ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಅಲ್ಲಿ ಗಣ್ಯ ವ್ಯಕ್ತಿಗಳ ಪರಿಚಯಕ್ಕೆ ಪರಿಚಯ, ಆನಂದಕ್ಕೆ ಆನಂದ. ಸರ್, ಜಮುನಾ ಬಂದಿದ್ದಾಳೆ. ಜಾಕ್, ಈಗಿನ ಕಾಲದಲ್ಲಿ ಒಳ್ಳೆ ಸಿನಿಮಾನ ಅಂದವಾದ ಹುಡುಗಿರನ್ನ ನೋಡೋದು ಬಹಳ ಅಪರೂಪ. ಬರಕ್ ಹೇಳು. ಬನ್ನಿ. ಸಾಹೇಬ್ರೆ, ನನ್ ಗಂಡನ ಉಳಿಸ್ಕೊಡಿ ಸಾಹೇಬ್ರೆ.
ನನ್ ಗಂಡ ಅರೆ ಯಾಕೆ ಜಮನ ಹೇಳ್ತಾ ಇದೀಯಾ? ಬಾಬು ನಿನಗೆಷ್ಟು ಬೇಕಾದವನು ನನಗೂ ಅಷ್ಟೇ ಬೇಕಾದವನು. ನೋ ಅಳಬಾ. ಸಾಹೇಬ್ರೆ, ನನ್ ಗಂಡ ನಿಮ್ ಸೇವೆ ಎಷ್ಟು ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ, ಇಲ್ದಿದ್ರೆ ಪೊಲೀಸ್ನವರು ಹೊಡೆದೇ ಸಾಯಿಸ್ಬಿಡ್ತಾರೆ. ಅದ್ ಹ್ಯಾಕ್ ಸಾಯಿಸ್ಬಿಡ್ತಾರೆ? ನಾವೇನ್ ಕೈ ಕಟ್ಕೊಂಡು ಕೂತಿದ್ದೀವಿ ಅಂತ ತಿಳ್ಕೊಂಡಿದ್ಯಾ? ಅಯ್ಯೋ ಹುಚ್ಚಿ, ನಿನ್ನ ಗಂಡನ್ನ ಹ್ಯಾಕ್ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮಿಬ್ಬರಿಗೂ ಪಾಸ್ಪೋರ್ಟ್ ರೆಡಿ ಮಾಡಿದೀವಿ ಹೋಗೋದಿಕ್ಕೆ. ನಮಸ್ಕಾರ. ಈ ಊಟ ತಗೊಂಡು ಹೋಗಿ ಬಾಬು ಕೊಡು. ಹಾಗೆ ಅವನಿಗೆ ಹೇಳು, ಇವತ್ತು ರಾತ್ರಿನೇ ನಮ್ಮವ್ರು ಬಂದು ಅವನ್ನ ಬಿಡಿಸ್ಕೊಂಡ್ ಬರ್ತಾರೆ ಅಂತ. ಸಾಹೇಬ್ರೆ, ನಿಮ್ ಉಪಕಾರ ಯಾವತ್ಗೂ ಮರೆಯೋಲ್ಲ. ಪರವಾಗಿಲ್ಲ. ಟೈಮ್ ಆಗುತ್ತೆ, ಬೇಗ ಹೋಗು ಹೋಗು. ಏ ಬಾಬು, ನೀನ್ ನೋಡಕ್ ನಿನ್ನ ಹೆಂಡತಿ ಬಂದಿದ್ದಾಳೆ. ಹೇಗಿದ್ದೀರಾ ನೀವು? ಪೊಲೀಸ್ನವರು ತುಂಬಾ ಹೊಡೆದ್ರ? ಸಾಹೇಬ್ರು ನಿಮ್ಗೊಂದು ವಿಷಯ ಹೇಳು ಅಂತ ಕಳ್ಸಿದ್ದಾರೆ. ಏನ್ ವಿಷಯ? ಇವತ್ ರಾತ್ರಿ ಅವ್ರ ಕಡೆ ಜನ ಬಂದು ನಿಮ್ಮನ್ ಬಿಡಿಸ್ಕೊಂಡು ಹೋಗ್ತಾರಂತೆ. ನಿಜವಾಗ್ಲು? ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿದ್ರೆ ನೀವು ಸಂತೋಷ ಪಡ್ತೀರಾ. ಅದೇನು ಅಂತ ಬೇಗ ಹೇಳು ಜಮ್ನಾ. ಯಾಕೆ ನಾಚ್ಕೋತೀಯ? ಹೇಳು. ನೀವು ಅಪ್ಪ ಆಗ್ತಿದ್ದೀರಾ. ಜಮ್ನಾ, ಈ ಊಟ ಮಾಡಿ. ಸಾಹೇಬ್ರು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿಸ್ ಕಳ್ಸಿದ್ದಾರೆ. ಎಸ್ ವಾಟ್? ಬಾಬು ಸತ್ತೋದ್ನ? ಯಾಕೆ ಸತ್ತ ಇವನು? ಸರ್, ಇವನ್ ನೋಡೋದಕ್ಕೆ ಇವನ್ ಹೆಂಡತಿ ಬಂದಿದ್ಲು, ಊಟ ಕೊಟ್ಟೋದ್ಲು. ಆ ಊಟದಲ್ಲಿ ವಿಷ ಬೆರೆಸಿತ್ತು ಅಂತ ಕಾಣುತ್ತೆ. ನನ್ ಬಾಸ್ ಬಗ್ಗೆ ಅಕಸ್ಮಾತ್ ಬಾಯ್ ಬಿಟ್ರೆ ನೀನು ಬಾಬುಗಿಂತ ಘೋರವಾಗಿ ಸಾಯ್ಬೇಕಾಗತ್ತೆ. ನಾಯಿಗಳ, ನನ್ನ ಕೈಯಾರೆ ನನ್ನ ಗಂಡನಿಗೆ ವಿಷದ ಊಟ ಕೊಡ್ಸಿ ಕೊಂದು ಬಿಟ್ರಿ. ಹೊಟ್ಟೆಲಿರುವಾಗ್ಲೇ ನನ್ನ ಮಗುನ ಅನಾಥನ ಮಾಡ್ಬಿಟ್ರಿ. ನೀವು ನನ್ನ ಕೊಂದ್ರು ಸರಿ, ಪೊಲೀಸ್ನವ್ರಿಗೆ ಹೇಳ್ತೀನಿ. ಚಕ್ರ, ಒಂದ್ ಕೆಲಸ ಮಾಡೋಣ, ಇವಳನ್ನು ಬಾಬು ಹತ್ರ ಕಳ್ಸೋಣ. ಯಮುನಾ, ಯಮುನಾ, ಯಾರನ್ನ ಈ ರೀತಿ ಮಾಡಿದ್ದು? ಹೇಳು, ಯಾರು ಮಾಡಿದ್ದು? ಹಲೋ, ಅವಿನಾಶ್ ಹಿಯರ್. ನಾನು ಧನುಷ್ ಮಾತಾಡ್ತಾ ಇದ್ದೀನಿ ಸರ್. ಆ ಅಪರಾಧಿ ಯಾರು ಅಂತ ನಾನು ಕಂಡುಹಿಡಿದು ಬಿಟ್ಟೆ. ಯಾರವನು? ಅವನೊಬ್ಬ ನರರಾಕ್ಷಸ ಸರ್. ಒಂದು ಕಾಲ್ನಲ್ಲಿ ಕಾನೂನ್ನ, ಇನ್ನೊಂದು ಕಾಲ್ನಲ್ಲಿ ಸಮಾಜನ ತುಳಿದು ಕೋಟ್ಯಾಂತರ ರೂಪಾಯಿ ಕಳ್ಳ ವ್ಯವಹಾರ ಮಾಡ್ತಿದ್ದಾನೆ ಸರ್. ಇವತ್ತು ಅದೇ ಸಮಾಜ ಅವನಿಗೆ ಗಣ್ಯ ವ್ಯಕ್ತಿನೂ ಬಿರುದು ಕೊಟ್ಟಿದೆ ಸರ್. ಹೂ ಇಸ್ ಹಿ?
ಅವನ ಹೆಸರೇನು ಹೇಳು. ಅವನ ಹೆಸರು ಹೇಳಿದ್ರೆ ನೀವು ಖಂಡಿತ ನಂಬಲ್ಲ ಅಂತ ನನಗೆ ಗೊತ್ತು ಸರ್. ಆ ನನ್ನ ಮಗನ ಒದ್ದು ನಿಮ್ ಮುಂದೆ ನಿಲ್ಲಿಸ್ತೀನಿ. ನೀವೇ ನಿಮ್ ಕಣ್ಣಾರ ನೋಡೋರಂತೆ. ಧನುಷ್